السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على سيدنا محمد وآل كل والصحابة أجمعين الفائزين برضا الله. أما بعد، يا رب صل على من حل بالحرم طه الرسول الذي قد خص بالكرم. يا رب بالمصطفى بلغ مقاصدنا واغفر لنا ما مضى يا واسع الكرم. مولاي صل وسلم دائما أبدا على حبيبك خير الخلق كلهم. واعلموا يا أمة سيدنا محمد اللهم صل وسلم وبارك عليه. ಶೇಖ್ ರಿಫಾಯಿ ರದಿಯಲ್ಲಾಹು ಅನ್ಹು ರವರ ಅನುಸ್ಮರಣೆಯನ್ನಾಗಿದೆ ನಮ್ಮ ಮೋರ್ಲದಲ್ಲಿ ಇಂದು ನಡೆಸ್ತಾ ಇರುವುದು. ನಿಮಗೆಲ್ಲರಿಗೂ ತಿಳಿದಿದೆ, ಇಂದು ನಮ್ಮ ವೇದಿಕೆಯಲ್ಲಿರುವ ಅಲ್ ಮದೀನಾ ಎಂಬ ಮಹತ್ತಾದ ಸಂಸ್ಥೆಯ ನಾಯಕರುಗಳಾಗಿರಲಿ ಅಥವಾ ಈ ಮೋರ್ಲದಲ್ಲಿರುವ ಆಡಳಿತ ಸಮಿತಿಯ ನಾಯಕರುಗಳಾಗಿರಲಿ ಅಥವಾ ನಮ್ಮ ಪಂಚಾಯತಿನ ಅಧ್ಯಕ್ಷರು ಸಮೇತವಿರುವ ನಾಯಕರುಗಳಾಗಿರಲಿ, ಯಾರಿಗೂ ಕೂಡ ಎಲ್ಲಾ ಸಂದರ್ಭದಲ್ಲೂ ಅವರ ಕಾರ್ಯ ಚಟುವಟಿಕೆಗಳಿಗೆ, ಅವರ ಪ್ರತಿಯೊಂದು ಸರ್ವಿಸ್ಗಳಿಗೆ ಮಾದರಿಯಾಗಿ ಸ್ವೀಕರಿಸಬಹುದಾದಂತಹ ವ್ಯಕ್ತಿತ್ವವಾಗಿದೆ ಬಹುಮಾನ್ಯರಾದ ಶೇಖ್ ರಿಫಾಯಿ ರದಿಯಲ್ಲಾಹು ಅನ್ಹು ರವರ ಜೀವನ. ಶೇಖ್ ರಿಫಾಯಿ ರದಿಯಲ್ಲಾಹು ಅನ್ಹು ರವರು ಇಂದು ಕೂಡ ನಮ್ಮೆಡೆಯಲ್ಲಿದ್ದಾರೆ. ಯಾವ ರೀತಿಯಲ್ಲಿ ಅವರ ಶರೀರ ನಮ್ಮೊಂದಿಗೆ ಇಲ್ಲ, ಆದರೂ ಕೂಡ ಶೇಖ್ ರಿಫಾಯಿ ರದಿಯಲ್ಲಾಹು ಅನ್ಹು ರವರ ಉದಾತ್ತವಾದ ಆದರ್ಶವು ಇಂದು ಕೂಡ ಹಲವಾರು ಸಾವಿರಾರು ವೇದಿಕೆಗಳಲ್ಲಿ, ಅದು ಮೋರ್ಲದಲ್ಲಿ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ ಅಥವಾ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿರುವ ಪ್ರತಿಯೊಂದು ರಾಜ್ಯಗಳಲ್ಲೂ, ರಾಜ್ಯಗಳಕ್ಕೆ ರಾಷ್ಟ್ರಗಳಲ್ಲೂ, ಎಲ್ಲಾ ರಾಷ್ಟ್ರಗಳಲ್ಲೂ ಶೇಖ್ ರಿಫಾಯಿ ರದಿಯಲ್ಲಾಹು ಅನ್ಹು ರವರ ಕಮೆಮೊರೇಷನ್ ನಡೆಯುತ್ತಾ ಇದೆ. ಯಾಕೆ ಬೇಕಾಗಿ ಅವರು ಇಂದು ಮಾದರಿಯಾಗಿ ಎಲ್ಲರೆಡೆಯಲ್ಲಿ, ಎಲ್ಲಾ ವೇದಿಕೆಗಳಲ್ಲಿ, ಎಲ್ಲೆಡೆಯೂ ಅವರಿಂದು ಇದ್ದಾರೆ ಎನ್ನುವುದಕ್ಕೆ ಕಾರಣ ಅವರ ಜೀವನವಾಗಿದೆ. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮ್ಮೊಂದಿಗೆ ವಿಶೇಷವಾಗಿ ನಮ್ಮ ನಮಾಜಿನ ಬಳಿಕ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದಂತಹ ಒಂದು ಕಾರ್ಯವಿದೆ. ಏನದು? ಒಂದು ದಿವಸ ಮುಆದ್ ಬಿನ್ ಜಬಲ್ ರದಿಯಲ್ಲಾಹು ಅನ್ಹು ರವರನ್ನು ಕರೆದು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ, ಯಾ ಮುಆದ್ ವಲ್ಲಾಹಿ ಇನ್ನೀ ಲಉಹಿಬ್ಬುಕ. ಓ ಮುಆದ್, ಸತ್ಯವಾಗಿಯೂ ಅಲ್ಲಾಹನನ್ನು ಆಣೆ ಮಾಡಿ ಹೇಳುತ್ತಾರೆ, ಇನ್ನೀ ಲಉಹಿಬ್ಬುಕ, ನಿಶ್ಚಯವಾಗಿಯೂ ನಾನು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೇನೆ. ಅದನ್ನು ರಿಪೀಟ್ ಮಾಡುತ್ತಾ ಹೇಳುತ್ತಾರೆ, ವಲ್ಲಾಹಿ ಇನ್ನೀ ಲಉಹಿಬ್ಬುಕ. ಓ ಮುಆದ್, ಅಲ್ಲಾಹನ ಆಣೆ, ನಿಶ್ಚಯವಾಗಿಯೂ ನಿಮ್ಮನ್ನು ನಾನು ಪ್ರೀತಿಸುತ್ತಾ ಇದ್ದೇನೆ. ಹಾಗೆ ಹೇಳಿ ಫಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಉಸೀಕ ಯಾ ಮುಆದ್ ಲಾ ತದಅನ್ನ ಫೀ ದುಬರಿ ಕುಲ್ಲಿ ಸಲಾತ್ ತಕೂಲ್. ಓ ಮುಆದ್, ನಿಮ್ಮೊಂದಿಗೆ ನಾನು ವಿಶೇಷವಾದ ವಸಿಯತ್ತನ್ನು ಮಾಡುತ್ತಾ ಇದ್ದೇನೆ. ಏನು ಗೊತ್ತೇ? ಎಲ್ಲಾ ನಮಾಜಿನ ಬಳಿಕ ನೀವು ಹೇಳುವುದನ್ನು ಮರೆಯಬಾರದು. ಏನನ್ನು ಹೇಳಬೇಕು? ಅಲ್ಲಾಹುಮ್ಮ ಅಇನ್ನಿ ಅಲಾ ದಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ. ಅಲ್ಲಾಹುವೇ, ಅಇನ್ನಿ ಅಲಾ ದಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ. ನಿನ್ನನ್ನು ಸ್ಮರಣೆ ಮಾಡಲು, ನಿನ್ನ ದಿಕ್ರುಗಳನ್ನು ಹೇಳಲು,
ಮಹಾತ್ಮರುಗಳನ್ನು ನಾವು ಸ್ಮರಣೆ ಮಾಡುವಾಗ ಅಲ್ಲಾಹನನ್ನು ಸ್ಮರಣೆ ಮಾಡಿದಂತೆ ಶೈಖ್ ರಿಫಾಯಿ ರದಿಯಲ್ಲಾಹು ಅನ್ಹುರನ್ನು ಸ್ಮರಣೆ ಮಾಡುವಾಗ ಅವರ ಜೀವನದಲ್ಲಿ ಮಾಡಿದ ಪ್ರಧಾನವಾದಂತಹ ಅಮಲಾಗಿದೆ ಯಾರಾದರೂ ಬಡವರನ್ನು ಕಂಡಾಗ ಅವರಿಗೆ ಹೆಲ್ಪ್ ಮಾಡುವುದು, ಯಾವುದಾದರೂ ರೋಗಿಗಳನ್ನು ಕಂಡಾಗ ಅವರಿಗೆ ಸಹಾಯ ಮಾಡುವುದು. ಅದನ್ನಾಗಿ ನಾನು ಆಗ ತಾನೇ ಹೇಳಿದ್ದು, ನಮ್ಮ ವೇದಿಕೆಯಲ್ಲಿರುವ ಪಂಚಾಯತ್ನ ಅಧ್ಯಕ್ಷರಾದ ನವಾಜ್ ರವರಾಗಿರಲಿ ಅಥವಾ ನಮ್ಮ NS ಕರೀಂ ಹಾಜಿ ಅವರಾಗಿರಲಿ, ಹೈದರಾಕರ್ ಅವರಾಗಿರಲಿ, ರಫೀಕ್ ಫಜೀರ್ ಅವರಾಗಿರಲಿ, ವಿವಿಧ ಪಂಚಾಯತ್ಗಳ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ನಾಯಕರುಗಳಿಗೆ ಶೈಖ್ ರಿಫಾಯಿ ರದಿಯಲ್ಲಾಹು ಅನ್ಹು ಅವರ ಜೀವನದಲ್ಲಿ ಪಾಠವಿದೆ. ಅವರು ಬಡವರ ಸರ್ವಿಸ್ಗೆ ಬೇಕಾಗಿ ಅವರ ಲೈಫ್ ಅನ್ನು ವಿನಿಯೋಗ ಮಾಡಿದರು. ಮಾತ್ರವಲ್ಲ, ಸೋಷಿಯಲ್ ಸರ್ವಿಸ್ಗೆ ಅವರು ವಿಶೇಷವಾದ ಪ್ರಾಧಾನ್ಯತೆಯನ್ನು ಕೊಟ್ಟರು. ಅದು ಕೇವಲ ಮನುಷ್ಯರಿಗೆ ಬ್ಲಡ್ ಕೊಡುವುದು ಮಾತ್ರವಲ್ಲ, ಅವರಿಗೆ ವೀಲ್ ಚೇರ್ ಕೊಡುವುದು ಮಾತ್ರವಲ್ಲ, ಅವರಿಗೆ ಬೇಕಾದ ಫುಡ್ಗಳನ್ನು ಶೆಲ್ಟರ್ಗಳನ್ನು ನೀಡುವುದು ಮಾತ್ರವಲ್ಲ, ಎಲ್ಲಿಯಾದರೂ ಒಂದು ಪ್ರಾಣಿ ಅದು ಆಹಾರವಿಲ್ಲದೆ ವ್ಯತ್ಯಪಡುವುದಾದರೆ ಅದಕ್ಕೂ ಕೂಡ ಸಹಾಯವನ್ನು ಮಾಡಿ ಶೈಖ್ ರಿಫಾಯಿ ರದಿಯಲ್ಲಾಹು ಅನ್ಹು ಅವರು ನಮಗೆ ಮಾದರಿಯಾಗಿದ್ದಾರೆ. ಮುಆದ್ ರದಿಯಲ್ಲಾಹು ಅನ್ಹು ರೊಂದಿಗೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು, ಯಾ ಮುಆದ್, ನೀವು ಹೇಳಬೇಕು, ಅಲ್ಲಾಹುಮ್ಮ ಇನ್ನಿ ಅಲಾ ಜಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ ವ ಶುಕ್ರಿಕ. ಅಲ್ಲಾಹುವೇ, ನಿನಗೆ ಶುಕ್ರ್ ಹೇಳಲಿಕ್ಕೆ ನನಗೆ ನೀನು ಸಹಾಯ ಮಾಡಬೇಕು. ಲಇನ್ ಶಕರ್ತುಂ ಲಅಜೀದನ್ನಕ, ನೀವು ಥ್ಯಾಂಕ್ಸ್ ಇರುವವರಾದಲ್ಲಿ ಕೆಲವರಿಗೆ ಏನು ಹೆಲ್ಪ್ ಮಾಡಿದರೂ ಕೂಡ ಅವರಿಗೆ ನೆನಪಿರುವುದಿಲ್ಲ, ಯಾವ ಸಹಾಯ ಮಾಡಿದರೂ ಕೂಡ ನೆನಪಿರುವುದಿಲ್ಲ. ಆದರೆ ನೀವು ಥ್ಯಾಂಕ್ಸ್ ಇರುವಂತಹ ದಾಸರುಗಳಾದಲ್ಲಿ ನಿಮಗೆ ಅಲ್ಲಾಹು ತಆಲಾ ಲಅಜೀದನ್ನಕುಂ, ನಿಮಗೆ ಧಾರಾಳವಾಗಿ ಅಲ್ಲಾಹನು ನೀಡುತ್ತಾನೆ. ನಾನೊಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಮೊನ್ನೆ ನಾನು ವಾಟ್ಸ್ಆಪ್ ನಲ್ಲಿ ನೋಡುವಾಗ ಒಂದು ಬಡ ಮಹಿಳೆಗೆ ಒಂದು ಮನೆಯನ್ನು ಹಸ್ತಾಂತರ ಮಾಡಲಾಯಿತು. ಅದರಲ್ಲಿ ನಾನು ಕೇಳಿದ ನಾಯಕರುಗಳೆಲ್ಲ ಇದ್ದರು. ಅದರಲ್ಲಿ ನಮ್ಮ ಕರ್ನಾಟಕದ ಅಭಿಮಾನದ ಸ್ಪೀಕರ್ ಆದ UT ಖಾದರ್ ಸರ್ ಅವರು ಇದ್ದರು. ಆ ಮನೆ ಒಬ್ಬರು ನಮ್ಮ ಹಿಂದೂ ಸಹೋದರಿಗೆ ನೀಡಿದ ಮನೆಯಾಗಿತ್ತು. ಆ ಮನೆಯ ಹೆಸರೇ UTK ಕುಟೀರ ಎಂದು ಅದರಲ್ಲಿ ಬರೆದಿತ್ತು. ಆ ಮಹಿಳೆಗೆ ಅದಕ್ಕಿಂತ ಮುಂಚೆ ನೀಡಿದಂತಹ ಮುಂಚೆ ಇದ್ದ ಮನೆ, ಅದನ್ನು ನೋಡುವಾಗ ಅದು ಎಲ್ಲೆಡೆಯೂ ಬೀಳುವಂತಹ ಒಂದು ಅವಸ್ಥೆಯಲ್ಲಿತ್ತು. ಮಳೆಗಾಲದಲ್ಲಿ ಮಳೆ ಬಂದಲ್ಲಿ ಆ ಮನೆ ಅಲ್ಲೇ ಬಿದ್ದು ಹೋಗುವಂತಹ ಅವಸ್ಥೆಯಲ್ಲಿತ್ತು. ಆದರೆ ನಾನು ವಾಟ್ಸಪ್ ನಲ್ಲಿ ಕಂಡೆ, ಆ ಮಹಿಳೆಗೆ ಸರಿಯಾದ ರೀತಿಯಲ್ಲಿ ವಾಸ ಮಾಡಲಿಕ್ಕೆ ಅತ್ಯಂತ ಉತ್ತಮವಾದ 10 ಲಕ್ಷದಷ್ಟು ರೂಪಾಯಿಗಳು ಬೆಲೆ ಬರುವ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಅವರು ಕೊಡುತ್ತಾರೆ. ಅಲ್ಲಾಹು ತಆಲಾ ನಮ್ಮ ಸ್ಪೀಕರ್ ಅವರಿಗೂ ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡುವ ಎಲ್ಲ ನಾಯಕರಿಗೂ ಅಲ್ಲಾಹು ಆಫಿಯತ್ ಮತ್ತು ದೀರ್ಘಾಯುಷ್ಯವನ್ನು ನೀಡಲಿ. ಅದರಲ್ಲಿ ಶೈಖ್ ರಿಫಾಯಿ ರದಿಯಲ್ಲಾಹು ಅನ್ಹು ಅವರ ಮಾದರಿಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಅಲ್ಲಾಹನು ತೌಫೀಕನ್ನು ನೀಡಬೇಕು. ಎಲ್ಲರಿಗೂ ಅದು ಸಾಧ್ಯವಿಲ್ಲ, ಎಲ್ಲರಿಗೂ ಅದಕ್ಕೆ ಅವಕಾಶ ದೊರಕುವುದಿಲ್ಲ. ನಾವು ಸಾಧಾರಣವಾಗಿ ಹೇಳುವಂತೆ ತೌಫೀಕ್ ಪ್ರಾಪ್ತಿಯಾಗುವುದಿಲ್ಲ. ಆ ತೌಫೀಕನ್ನು ಶೈಖ್ ರಿಫಾಯಿ ಅವರಿಗೆ ಅಲ್ಲಾಹು ನೀಡಿದ ಆ ಕಾರಣದಿಂದ ಕುಷ್ಠರೋಗಿಗಳನ್ನು ಕಂಡಲ್ಲಿ ಅವರಿಗೆ ಸರ್ವಿಸ್ ಮಾಡಲು ಶೈಖ್ ರಿಫಾಯಿ ಅವರು ರೆಡಿಯಾದರು. ರೋಗದಿಂದ ಬಳಲುವವರಿಗೆ ಸರ್ವಿಸ್ ಮಾಡಲು ಶೈಖ್ ರಿಫಾಯಿ ಅವರು ರೆಡಿಯಾದರು. ಹಾಗೆ ಹಲವಾರು ಸೋಷಿಯಲ್ ಸರ್ವಿಸ್ಗಳಿಗೆ ನಮ್ಮಲ್ಲಿ ಬಹುಮಾನಿರಾದ ಶೈಖ್ ರಿಫಾಯಿ ರದಿಯಲ್ಲಾಹು ಅನ್ಹುರನ್ನು ಮಾದರಿಯಾಗಿ ಸ್ವೀಕರಿಸಲಿಕ್ಕೆ ನಮಗೆ ಉದಾತ್ತವಾದ ಮಾದರಿ ಇದೆ. ನೀವು ನೋಡಿ, ಕೊನೆಯದಾಗಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲ್ಲಾಹುಮ್ಮ ಇನ್ನಿ ಅಲಾ ಜಿಕ್ರಿಕ. ನೀವೆಲ್ಲರೂ ನಮಾಜಿನ ಬಳಿಕ ಹೇಳಬೇಕು, ನಾವು ಹೇಳಬೇಕು, ಅಲ್ಲಾಹುಮ್ಮ ಇನ್ನಿ ಅಲಾ ಜಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ. ನಮ್ಮ ಇಬಾದತುಗಳನ್ನು ನಾವು ಉತ್ತಮ ಮಾಡಬೇಕು. ನಮ್ಮ ನಮಾಜುಗಳು ಅದು ಸರಿಯಾಗಿರಬೇಕು, ಸಹೀಹ್ ಆಗಿರಬೇಕು, ವ್ಯಾಲಿಡ್ ಆಗಬೇಕು. ನಮ್ಮ ನಮಾಜುಗಳಲ್ಲಿ ಬರುವ ತಪ್ಪುಗಳನ್ನು ನಾವು ಕಲಿಯಬೇಕು. ನಮ್ಮ ಫಾತಿಹಾ ಸರಿಯಾಗಬೇಕು. ಅದಕ್ಕೆ
ಅದಕ್ಕಾಗಿ ನಮಗೆ ಸಾಯಿದಿ ಉಸ್ತಾದ್ ಇದ್ದಾರೆ, ನಮಗೆ ಹಲವಾರು ಮಜ್ಲಿಸ್ಗಳು ಬೇಕು. ನೀವು ನೋಡಿ, ಇಂದು ಅಲ್ ಮದೀನಾದಲ್ಲಿ ಎಲ್ಲಾ ದಿವಸವೂ ಬೆಳಿಗ್ಗೆ ಸುಬಹ್ ನಮಾಜಿನ ಬಳಿಕ ನಿರಂತರವಾಗಿ ಅಲ್ಲಿ ರೌದಾ ಮದೀನಾ ಮಜ್ಲಿಸ್ ನಡೆಯುತ್ತದೆ. ಅದರಲ್ಲಿ ಹಲವಾರು ತಹ್ಲೀಲುಗಳು, ಎಲ್ಲದರ ಸಮರ್ಪಣೆಗಳು ನಡೆಯುತ್ತದೆ, ಸಲಾತುಗಳು ನಡೆಯುತ್ತದೆ, ಹಲವಾರು ವಿರ್ದುಲ್ ಲತೀಫ್ಗಳು, ದಿಕ್ರುಗಳ ಸಮರ್ಪಣೆಯಾಗುತ್ತದೆ. ಆ ಮಜ್ಲಿಸ್ ಅನ್ನು ನಡೆಸುವ ರೌದಾ ಮದೀನಾ ಅಮ್ಜದಿ ಉಸ್ತಾದ್, ಪ್ರೀತಿಯ ಮೋರ್ಲದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರೇ, ನಿಮಗಾಗಿ ಅವರು ದುಆ ಮಾಡುತ್ತಾರೆ. ಆ ಮಜ್ಲಿಸ್ ಅನ್ನು ನೋಡಿದಂತಹ ಲಕ್ಷಾಂತರ ಮಂದಿ ಇದ್ದಾರೆ, ಆ ಮಜ್ಲಿಸ್ ಅನ್ನು ವೀಕ್ಷಿಸಿದ ಸಾವಿರಾರು ಮಂದಿ ಇದ್ದಾರೆ. ಅವರ ಆಮೀನುಗಳು ಮೋರ್ಲದಲ್ಲಿರುವ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮಗೆ ಲಭ್ಯವಾಗುತ್ತದೆ. ಇಲ್ಲಿ ಮರಣ ಹೊಂದಿದವರು, ಅದು NS ಹಮೀದ್ ಹಾಜಿ ಅವರ ತಂದೆ ಆಗಿರಲಿ, ಅಥವಾ NS ಕರೀಂ ಹಾಜಿ ಅವರ ತಂದೆಯಾಗಿರಲಿ, NS ಹಮೀದ್ ಹಾಜಿ ಆಗಿರಲಿ, ಕಲ್ಕಟ್ಟ ಹಸನಬ್ಬ ಹಾಜಿ ಆಗಿರಲಿ, ಅಥವಾ ಮೋರ್ಲದಿಂದ ಮರಣ ಹೊಂದಿದ ಅಬ್ದುಲ್ಲಾ ಹಾಜಿ ಆಗಿರಲಿ, ಅವರ ಪತ್ನಿ ಆಗಿರಲಿ, ನಿಮ್ಮ ಕುಟುಂಬಿಕರಾಗಿರಲಿ, ಇಲ್ಲಿ ಯಾರು ಮರಣ ಹೊಂದಿದರೂ ಕೂಡ, ಅಥವಾ ಅಬ್ದುಲ್ ರಹಮಾನ್ ಹಾಜಿಗೆ ಅವರಿಗೆ ರೋಗ ಬಾಧಿಸಿದಾಗ ನಿರಂತರವಾದ ದುಆ ಮಜ್ಲಿಸ್ಗಳು ನಡೆಯಿತು. ಯಾಕೆ ಬೇಕಾಗಿ ಸಹೋದರರೇ, ನಮ್ಮ ಇಬಾದತ್ತುಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲು ಹಬೀಬುನ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸುತ್ತಾರೆ. ಅದಕ್ಕೆ ದುಆ ಮಾಡಬೇಕು. ವಹುಸ್ನಿ ಇಬಾದತಿಕ್, ನಮ್ಮ ಇಬಾದತ್ತು ಉತ್ತಮವಾಗಬೇಕು. ಶರಫುಲ್ ಉಲಮಾ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್, ಅಥವಾ ಮಂಜನಾಡಿ ಶೈಖುನಾ ಉಸ್ತಾದುಲ್ ಅಸಾದಿ ಮಂಜನಾಡಿ ಉಸ್ತಾದ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಅವರ ಜೀವನ ನೀವು ಕಂಡಿದ್ದೀರಿ. ಅದೇ ರೀತಿ ಇಸ್ಮಾಯಿಲ್ ಬುಖಾರಿ ರದಿಯಲ್ಲಾಹು ಅನ್ಹು, ಅವರು ಎಲ್ಲಿಂದಲೋ ಬಂದವರು, ಎಷ್ಟೋ ದೂರದಿಂದ ಬಂದವರು, ಇಡೀ ಊರಿಗೆ ಹಿದಾಯತ್ತಿನ ಪ್ರಕಾಶವನ್ನು ನೀಡಿ ಇಡೀ ಊರನ್ನು ಬೆಳಕಿಸಿದ ಮಹಾತ್ಮರು ನಮ್ಮ ಹತ್ತಿರದಲ್ಲೇ ಇದ್ದಾರೆ. ಹಾಗೆ ಹಲವಾರು ಮಹಾತ್ಮರು, ಅಲ್ಲಾಹನು ಅವರಿಗೆ ತೌಫೀಕ್ ನೀಡಿದ ಕಾರಣ ಅವರಿಗೆ ಸಿಕ್ಕಿದ ಚಿಕ್ಕ ಪ್ರಾಯದಲ್ಲಿ, ಅವರಿಗೆ ಸಿಕ್ಕಿದ ಆಯುಷ್ಯದಲ್ಲಿ, ನೂಹ್ ನಬಿ ಅಲೈಹಿ ಸಲಾಮರ ಕಾಲದಲ್ಲಿದ್ದಂತೆ 1000 ವರ್ಷ ನಮಗಿಲ್ಲ, 500 ವರ್ಷ ನಮಗಿಲ್ಲ, 100 ವರ್ಷ ಕೂಡ ನಮಗಿಲ್ಲ, 60-70ರ ನಡುವೆ ಮಾತ್ರ. ಅದಕ್ಕಿಂತಲೂ ಮುಂಚೆ ಹಲವು ಯುವಕರು ಅಪಘಾತದಲ್ಲಿ ಮರಣ ಹೊಂದಿದರು. ಹಲವರು ಇಂದು ಯಾಣಪ್ಪಯ್ಯ ಹಾಸ್ಪಿಟಲ್ ನಲ್ಲಿ, KS ಹೆಗ್ಡೆಯಲ್ಲಿ, ಇನ್ನಿತರ ಹಾಸ್ಪಿಟಲ್ಗಳಲ್ಲಿ ಯುವಕರು ಅವರು ಅಡ್ಮಿಟ್ ಆಗಿದ್ದಾರೆ. ಅವರ ರಿಪೋರ್ಟ್ ನೋಡುವಾಗ ಅವರಿಗೆ ಬ್ಲಡ್ ಕ್ಯಾನ್ಸರ್, ಅವರ ರಿಪೋರ್ಟ್ ನೋಡುವಾಗ ಅವರಿಗೆ ಅವರ ಕಿಡ್ನಿಯೇ ಇಲ್ಲ, ಅವರ ರಿಪೋರ್ಟ್ ನೋಡುವಾಗ ಅವರಿಗೆ ಸ್ಟ್ರೋಕ್, ಅವರು ನರಳುತ್ತಿದ್ದಾರೆ. ಅಲ್ಲಾಹು ಅವರಿಗೆ ಶಿಫಾ ಅನ್ನು ನೀಡಲಿ, ನಮಗೆ ಪರಿಪೂರ್ಣ ಆಫಿಯತ್ ಅನ್ನು ನೀಡಲಿ. ಅಲ್ಹಮ್ದುಲಿಲ್ಲಾ, ಅಲ್ಲಾಹು ನೀಡಿದ ಈ ಆಫಿಯತ್ ಅನ್ನು ಅವನಿಗಾಗಿ ನಾವು ವ್ಯಯಿಸಬೇಕು. ನಮಗೆ ರೋಗ ಬರುವ ಮುಂಚೆ, ನಮಗೆ ವೃದ್ಧಾಪ್ಯ ಬರುವ ಮುಂಚೆ ಅಲ್ಲಾಹನಿಗಾಗಿ ನಮ್ಮ ಜೀವನ ನಾವು ಸಮರ್ಪಣೆ ಮಾಡಬೇಕು. ಅಲ್ಲಾಹು ಅದಕ್ಕೆ ತೌಫೀಕ್ ಅನ್ನು ನೀಡಲಿ ಎಂದು ഈ സന്ദർഭത്തിൽ പ്രാർത്ഥിച്ചുകൊള്ളുത്താ. അല്ലാഹുവേ, ഞങ്ങളെ ഈ മോർലത്തിലുള്ള എല്ലാവർക്കും, എല്ലാ ഉമ്മമാർക്കും, എല്ലാ സഹോദരിമാർക്കും നീ ആഫിയത്തും ദീർഘായുസ്സും നൽകണേ അല്ലാഹ്. ഞങ്ങളുടെ എല്ലാമായ ശൈഖുനാ സുൽത്താനുൽ ഉലമാ ഉസ്താദ് അടക്കമുള്ള ഞങ്ങളുടെ നേതൃത്വത്തിലേക്ക് നീ ആഫിയത്തും ദീർഘായുസ്സും നൽകണം റഹ്മാനെ. അല്ലാഹുവേ, ഇവിടുത്തെ യുവാക്കൾ അൽഹംദുലില്ലാ, മോർലയിലുള്ള ഓരോ യുവാക്കളും അല്ലാഹുവിന്റെ ദീനിനു വേണ്ടി നല്ലോണം അധ്വാനിക്കുന്ന യുവാക്കളാണ്. ഇവിടെയുള്ള നല്ല യങ് മെൻസ്, അതുപോലെ ഓൾഡ് മെൻസ്, അവരും യങ് മെൻസ് പോലെ പ്രവർത്തിക്കുന്ന ഓൾഡ് മെൻസ്, എല്ലാവർക്കും അല്ലാഹുവേ നീ ആഫിയത്തും ദീർഘായുസ്സും നൽകണം റഹ്മാനെ. ഇവിടെ സ്റ്റേജിൽ ഉണ്ടായിരുന്ന SK ഖാദർ ഹാജി ഞങ്ങൾക്ക് വലിയ അഭിമാനമാണ്, സുന്നത്ത് ജമാഅത്തിനക്ക് അഭിമാനമാണ്. എന്നും ശൈഖുനാ സുൽത്താനുൽ ഉലമ വരികയാണെങ്കിൽ, ശൈഖുനാ പേരോട് ഉസ്താദ് വരികയാണെങ്കിൽ, ഞങ്ങളുടെ മഹത്ത് നേതൃത്വങ്ങൾ ഇവിടെ വരുമ്പോൾ അവരെ സ്വീകരിക്കാൻ വേണ്ടി, അവർക്ക് എന്തും ചെയ്തു കൊടുക്കാൻ വേണ്ടി SK ഖാദർ ഹാജിയെ പോലോത്ത, NS കരീം ഹാജിയെ പോലോത്ത ഞങ്ങളുടെ നേതൃത്വം എന്നും റെഡിയാണ്, തയ്യാറാണ്. അല്ലാഹു അതുപോലത്തെ എല്ലാ നേതാക്കൾക്കും നീ ആഫിയത്തും ദീർഘായുസ്സും നൽകണം റഹ്മാനെ. ഞങ്ങളുടെ എല്ലാ കാര്യങ്ങളും നീ ഏറ്റെടുക്കണം റഹ്മാനെ. റിഫാഇ ശൈഖിന്റെ ബറക്കത്ത് കൊണ്ട് ഞങ്ങൾക്ക് നീ ബറക്കത്ത് ചെയ്യണം റഹ്മാനെ. ബിറഹ്മതിക യാ അർഹമർ റഹീമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു.